ನಮಸ್ಕಾರ ಎಲ್ರಿಗೂ, ನಾನು ಶರತ್. ಇವತ್ತು ನಾನು ನಿಮಗೆ ಒಂದು ಆಲೂಗೆಡ್ಡೆಯಿಂದ ಮಾಡುವಂತ ಒಂದು ಈಸಿಯಾಗಿರೋ ಒಂದು ಸೈಡ್ ಡಿಶ್ ಕೊಡ್ತಾ ಇದ್ದೀನಿ. ಇದನ್ನ ನೀವು ಸೈಡ್ ಡಿಶ್ ಆಗಿಯೂ ಯೂಸ್ ಮಾಡಬಹುದು, ಅಥವಾ ಮಕ್ಕಳಿಗೆ ಚಪಾತಿ ಒಳಗಡೆ ಹಾಕಿ ರೋಲ್ ಮಾಡ್ಕೊಂಡು, ಇಲ್ಲ ಸ್ಯಾಂಡ್ವಿಚ್ ಮಧ್ಯದಲ್ಲಿಟ್ಟು ಸ್ಯಾಂಡ್ವಿಚ್ ತರಲು ಯೂಸ್ ಮಾಡಬಹುದು. ಇದು ಹೇಗೆ ಮಾಡೋದು, ಯಾವೆಲ್ಲ ಸಾಮಗ್ರಿಗಳು ಬೇಕು ಅಂತ ಒಂದು ದೊಡ್ಡ ಆಲೂಗೆಡ್ಡೆ ತಗೊಂಡಿದ್ದೀನಿ. ಅಕ್ಕಿ ಹಿಟ್ಟು 1 ಟೇಬಲ್ ಸ್ಪೂನ್, ಚಿಲ್ಲಿ ಫ್ಲೇಕ್ಸ್ ಅರ್ಧ ಟೀ ಸ್ಪೂನ್, ಅರಿಶಿನ ಪುಡಿ 1-2 ಚಿಟಿಕೆ, ಅಚ್ಚಕಾರದ ಪುಡಿ ಅರ್ಧ ಟೀ ಸ್ಪೂನ್, ಧನಿಯಾ ಪುಡಿ ಅರ್ಧ ಟೀ ಸ್ಪೂನ್, 2 ಟೇಬಲ್ ಸ್ಪೂನ್ ಎಣ್ಣೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಆಲೂಗೆಡ್ಡೆ ಸಿಪ್ಪೆ ತೆಗಿತಾ ಇದ್ದೀನಿ. ಇದನ್ನ ಈ ಥರ ಸಣ್ಣ ಸಣ್ಣದಾಗಿ ಸ್ಲೈಸ್ ಮಾಡ್ಕೊಳ್ಳೋಣ. ಇವುಗಳನ್ನ ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ಅದಕ್ಕೆ ಅಕ್ಕಿ ಹಿಟ್ಟು, ಉಪ್ಪು ಎರಡನ್ನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಬಿಸಿ ಆದಮೇಲೆ ಒಂದೊಂದಾಗಿ ಆಲೂಗೆಡ್ಡೆ ಸ್ಲೈಸ್ಗಳನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಬೆಂಕಿ ಸ್ವಲ್ಪ ಕಡಿಮೆ ಮಾಡಿ ಇದು ಬೇಯೋ ತನಕ ಬೇಯಿಸೋಣ. ಒಂದು 3-4 ನಿಮಿಷ ಹಿಡಿಬೋದು. ಇದನ್ನ ತಿರುಗಿ ಹಾಕೋಣ. ಇದನ್ನ ಮತ್ತೆ ಮುಚ್ಚಿ ಆಲೂಗೆಡ್ಡೆ ಬೇಯೋ ತನಕ ಬೇಯಿಸ್ಕೊಳ್ಳೋಣ. ಇದು ಬೆಂದಿದೆ ಅಂತ ಅನ್ಸುತ್ತೆ, ನೋಡೋಣ. ಇದಕ್ಕೆ ಮೆಣಸಿನ ಪುಡಿ, ಅರಿಶಿನ ಪುಡಿ, ಚಿಲ್ಲಿ ಫ್ಲೇಕ್ಸ್, ಧನಿಯಾ ಪುಡಿ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಬರೀ ಒಂದು 7-10 ನಿಮಿಷದೊಳಗಡೆ ರೆಡಿ ಆಗುವಂಥ ಡಿಶ್ ಇದು. ಮಕ್ಕಳಿಗೆ ದೊಡ್ಡವರಿಗೆ ಎಲ್ರಿಗೂ ಇಷ್ಟ ಆಗುತ್ತೆ. ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ. ನಿಮಗೆ ಇಷ್ಟ ಆದರೆ ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಇನ್ನೊಂದ್ಸಲ ಭೇಟಿಯಾಗೋಣ ಇನ್ನೊಂದು ಹೊಸ ರೆಸಿಪಿ ಜೊತೆ. ನಮಸ್ಕಾರ.